ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ನಾನಿವತ್ತೊಂದು ಹೊಸ ರೀತಿಯಾದಂಥ ಒಂದು ಆರ್ಚ್ ಡಿಸೈನ್ನ ತೋರಿಸ್ತಿದ್ದೀನಿ ಈ ವಿಡಿಯೋದಲ್ಲಿ. ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಒಂದೇ ದಿನದಲ್ಲಿ ಈ ಪೂರ್ತಿ ಡಿಸೈನ್ ಹಾಕಿ ಮುಗಿಸ್ಬೋದು. ಸೊ ಅದಕ್ಕೆ ನಾನಿಲ್ಲಿ ಫಸ್ಟು ಆ್ಯಸ್ ಯೂಶ್ವಲ್ 6 ಎಳೆ ದಾರನ ಗಂಟಾಕೊಂಡು ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಂದನೇ ವರ್ಕ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಡಿಸೈನು ಫ್ರಂಟ್ ಸೈಡಿಂದನೇ ವರ್ಕ್ ಮಾಡ್ತೀವಿ. ಹಾಗೇನಾದರೂ ಬ್ಯಾಕ್ ಸೈಡಿಂದ ವರ್ಕ್ ಮಾಡೋದಿದ್ದರೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿ ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸ್ ಲಾಕ್ ಮಾಡಿ 4 ಚೈನ್ಸ್ ಹಾಕೋಣ. ಇಲ್ಲಿ 4 ಚೈನ್ಸ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು ಸೀರೆಗೆ. ಲಾಕ್ ಮಾಡಿದ ಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ 3 ಚೈನ್ ಗ್ಯಾಪಷ್ಟು ಈ ರೀತಿ ಸ್ಲ್ಯಾಂಟಿಂಗಾಗಿ ಇಟ್ಕೊಂಡು ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರ ಒಂದು ಸರ್ತಿ ತೆಗಿಬೇಕು, ಮತ್ತು 2 ದಾರನ ಒಂದು ಸರ್ತಿ 3 ಸರ್ತಿ 2 ದಾರ ತೆಗಿಬೇಕು. ಇದಕ್ಕೆ ತ್ರಿಬಲ್ ಕ್ರೋಶ ಅಂತಾರೆ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈಗೇನು ಫಸ್ಟ್ ತ್ರಿಬಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಪಕ್ಕದಲ್ಲೇ ಸೆಕೆಂಡೀಗ ತ್ರಿಬಲ್ ಕ್ರೋಶ ಮಾಡಬೇಕು. ಅದೇ ಹೋಲ್ ಗ್ಯಾಪಿಗಲ್ಲ, ಅದರ ಪಕ್ಕದಲ್ಲೇ ಗ್ಯಾಪ್ ಕೂಡ ಕೊಡಬಾರ್ದು. ತುಂಬ ಗ್ಯಾಪ್ ಕೊಟ್ಟು ಕೂಡ ತ್ರಿಬಲ್ ಕ್ರೋಶನ ಮಾಡಬಾರ್ದು. ಸೊ ಅದ್ರ ಪಕ್ಕದಲ್ಲೇ ತ್ರಿಬಲ್ ಕ್ರೋಶ ಮಾಡಬೇಕು. ಸೊ ಇಲ್ಲಿ ನಾನು 3 ತ್ರಿಬಲ್ ಕ್ರೋಶ ಮಾಡಿದ್ದೀನಿ. ಈಗ 4th ತ್ರಿಬಲ್ ಕ್ರೋಶ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಆ ಥರ್ಡ್ ಮಾಡಿದ್ದ ತ್ರಿಬಲ್ ಕ್ರೋಶದ ಪಕ್ಕನೇ ನೀಡಲ್ ಹಾಕಿ ದಾರ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ ಮಾಡಿದ ಮೇಲೆ ಇಲ್ಲಿ 4 ಚೈನ್ಸ್ ಹಾಕೋಣ. 4 ಚೈನ್ಸ್ ಹಾಕಿ ಈಗೇನು ಮಾಡಿರ್ತೀವಲ್ಲ 4th ತ್ರಿಬಲ್ ಕ್ರೋಶ ಅದರ ಹಿಂದೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಆ 4 ಚೈನ್ನ ಲಾಕ್ ಮಾಡೋಣ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ನೆಕ್ಸ್ಟ್ ಅದರ ಪಕ್ಕನೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು 2 ದಾರ ಒಂದು 2 ದಾರ ಒಂದು ಮತ್ತೆ ಒಂದು ತ್ರಿಬಲ್ ಕ್ರೋಶ. ಅದಾದಮೇಲೆ 4 ಚೈನ್ ಮತ್ತು ಆ ಮಾಡಿದ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಆ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ ಇಲ್ಲಿ ನಾನು 3 ಪಿಕಾಟ್ಸ್, ಈ ಡಿಸೈನ್ಗೆ ಪಿಕಾಟ್ಸ್ ಅಂತಾರೆ. 3 ಚೈನ್ ಹಾಕಿ ಕೂಡ ಪಿಕಾಟ್ ಮಾಡ್ಬೋದು, ಬಟ್ 4 ಚೈನ್ ಹಾಕಿದ್ದೀನಿ ನಾನಿಲ್ಲಿ ಸ್ವಲ್ಪ ತಿಕ್ಕಾಗಿ ಕಾಣಲಿ ಅಂತ ಹೇಳಿ. ಸೊ ಇಲ್ಲಿ ನಾನು 3 ಪಿಕಾಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಇದು ಥರ್ಡ್ ಒನ್ ಪಿಕಾಟು. ಸೊ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡು 4 ಚೈನ್ ಹಾಕಿ ಮತ್ತು ಅದರ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಈ ರೀತಿ 3 ಪಿಕಾಟ್ಸ್ ಆಯ್ತು. ಈಗ ಮತ್ತೆ 3 ತ್ರಿಬಲ್ ಕ್ರೋಶ ಹಾಕೋಣ. ಫಸ್ಟ್ ಏನು ಹಾಕಿದ್ವಲ್ಲ 3 ಪ್ಲೇನ್ ತ್ರಿಬಲ್ ಕ್ರೋಶ, ಸೊ ಹಾಗೆ ಎಲ್ಲೂ 3 ಪ್ಲೇನ್ ತ್ರಿಬಲ್ ಕ್ರೋಶ ಹಾಕೋಣ. ಸೊ ಇಲ್ಲಿ ಯಾವುದೇ ರೀತಿ ಪಿಕಾಟ್ಸ್ ಮಾಡೋದು ಬೇಡ. ನಾನು ಆ ಸೈಡ್ 3 ಸಿಂಗಲ್ ಅಂದರೆ ಮೀನ್ಸ್ ಪ್ಲೇನಾಗಿ ತ್ರಿಬಲ್ ಕ್ರೋಶ ಹಾಕಿದ್ದೀನಿ 3, ಈ ಸೈಡು ಕೂಡ 3 ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಆ ಸೈಡ್ 2 ಹಾಕಿದರೆ ಈ ಸೈಡು ಕೂಡ 2 ಹಾಕಿ, ಬಟ್ ಅವಾಗ ಒಂದು ಪಿಕಾಟ್ನ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಿಮ್ಗೆ ಯಾವ ರೀತಿ ಬೇಕು ನೀವು ಆ ರೀತಿ ಹಾಕ್ಕೋಬೋದು. ಸೊ ಇಲ್ಲಿ ನಾನು 3 ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಸೊ 3 ತ್ರಿಬಲ್ ಕ್ರೋಶ ಹಾಕಿದ ಮೇಲೆ ಸೊ ಈ ಸೈಡ್ 3 ತ್ರಿಬಲ್ ಕ್ರೋಶ 3 ಪಿಕಾಟು 3 ತ್ರಿಬಲ್ ಕ್ರೋಶ ಅಷ್ಟಾದಮೇಲೆ ಈ ರೀತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ನಾನು ಅದರ ಪಕ್ಕದಲ್ಲೇ ಹೇಗೆ ತ್ರಿಬಲ್ ಕ್ರೋಶ ಮಾಡಿದ್ದೀನಿ. ಸೊ ಇದೇ ರೀತಿ ಮಾಡಿ, ಗ್ಯಾಪ್ ಕೊಡಬೇಡಿ. ಗ್ಯಾಪ್ ಕೊಟ್ಟರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಆಮೇಲೆ ಒಂದೇ ಹೋಲ್ ಗ್ಯಾಪಿಗೂ ಮಾಡೋಕ್ಕೆ ಹೋಗಬೇಡಿ. ಸೊ ಈ ರೀತಿ ಪಕ್ಕದಲ್ಲೇ ಮಾಡಿ ನೆಕ್ಸ್ಟ್ ನಾನು ಇನ್ನೊಂದು ಆರ್ಚ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ತಕ್ಷಣವೇ ಮತ್ತೆ ತ್ರಿಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ಈ ರೀತಿ ಡಿಸೈನ್ಸ್ ಅಥವಾ ಆರ್ಚ್ ಆದಮೇಲೆ ಒಂದು ಕುಚ್ಚು ಕಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಒಂದು ಆರ್ಚ್ ಆದ ತಕ್ಷಣ ಒಂದು ಕುಚ್ಚು ಕಟ್ಕೋಬೋದು, ಇಲ್ಲಾಂದರೆ ಕುಚ್ಚು ಬೇಡ ಅಂತ ಹೇಳಿ ಕಂಟಿನ್ಯೂ ಹೀಗೆ ಆರ್ಚ್ಗಳನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ 3 ತ್ರಿಬಲ್ ಕ್ರೋಶ ಹಾಕಿದ ಮೇಲೆ ಈಗ 4th ತ್ರಿಬಲ್ ಕ್ರೋಶ ಹಾಕಿ ಅದಕ್ಕೆ ಪಿಕಾಟ್ ಮಾಡ್ತಾಯಿದ್ದೀನಿ. ಈಗ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ನಾವೇನು ತ್ರಿಬಲ್ ಕ್ರೋಶ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶ ಮಾಡಬೇಕು. ಮಾಡಿ 4 ಚೈನ್ ಹಾಕಿ ಅದನ್ನ ಆ ಮಾಡಿ ತ್ರಿಬಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ 3 ಪಿಕಾಟ್ಸ್ಗಳನ್ನ ಮಾಡ್ತಾಯಿದ್ದೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿ 3 ಪಿಕಾಟ್ಸ್ಗಳನ್ನ ಮಾಡ್ತಾಯಿದ್ದೀನಿ ನಾನು. ಸೊ 3 ಪಿಕಾಟ್ ಮಾಡಿದ ಮೇಲೆ ಮತ್ತೆ ಸೇಮ್ 3 ಹಾಗೆ ತ್ರಿಬಲ್ ಕ್ರೋಶ ಸಿಂಪಲ್ಲಾಗಿ ತ್ರಿಬಲ್ ಕ್ರೋಶಗಳನ್ನ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನಿಮಗೆ ಎಂಡಲ್ಲಿ ತೋರಿಸ್ತೀನಿ ನಾನು ಕುಚ್ಚು ಕಟ್ಟಿದರೆ ಯಾವ ರೀತಿ ಕಾಣಿಸುತ್ತೆ, ವಿತೌಟ್ ಕುಚ್ಚು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ.
ನಿಮಗೆ ಎಂಡಲ್ಲಿ ತೋರಿಸ್ತೀನಿ, ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಪಕ್ಕದಲ್ಲೇ ಮಾಡ್ಕೊಂಡು ಹೋಗಿ, ಅದೇ ಇದರಲ್ಲಿ ಮೇನು ಇಂಪಾರ್ಟೆಂಟು. ಸೊ ನೀವು ಒಂದೇ ಹೋಲ್ ಗ್ಯಾಪ್ಗೆ ಇಷ್ಟೊಂದು ಇದು ಮಾಡಿದರೆ, ಕಂಬಗಳನ್ನ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಆಮೇಲೆ ಅದು ಹೋಲ್ ಕಾಣಿಸುತ್ತೆ. ಸೊ ನೀವು ಪಕ್ಕ ಮಾಡಿದರೆ ಇದೊಂಥರ ಆರ್ಟ್ ಚೇಂಜ್ ಕಾಣಿಸುತ್ತೆ, ತುಂಬ ನೀಟಾಗಿ ಕಾಣಿಸುತ್ತೆ. ಆದರೆ ಒಂದೇ ಲೆವೆಲಲ್ಲಿ ಪಕ್ಕದಲ್ಲಿ ಮಾಡಬೇಕು ಅಂದ್ರೆ ಚೆನ್ನಾಗಿ ಕಾಣಿಸೋದು. ಸೊ ನೀವು ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಆರ್ಚು ಕೂಡ ಯಾವುದೇ ಚೈನ್ಸ್ ಹಾಕ್ಕೊಳ್ದೇ ಈ ರೀತಿ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ 2 ಡಿಸೈನ್ ಹಾಕಿ ಅದು ಲಾಕ್ ಮಾಡಿದ ಮೇಲೆ ಮತ್ತೆ 4 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ 4 ಚೈನ್ ಹಾಕಿದ್ದು ಯಾಕೆ ಅಂದರೆ ಕುಚ್ಚು ಕಟ್ಟೋಕ್ಕೆ. ಸೊ ನೀವು ಫಸ್ಟ್ ಒಂದು ಆರ್ಚ್ ಆದ ತಕ್ಷಣ ಕುಚ್ಚಬೇಕಂದ್ರೆ 4 ಚೈನ್ ಹಾಕ್ಕೋಬೇಕು ಒಂದು ಆರ್ಚ್ ಆದ ತಕ್ಷಣ. ಇಲ್ಲಾಂದರೆ ಈ ರೀತಿ ನಾನು 2 ಡಿಸೈನ್ ಹಾಕಿದ್ದೀನಲ್ಲ, ನೀವು ಬೇಕಂದರೆ 2 ಆರ್ಚ್ ಹಾಕಿದ ಮೇಲೆ, ಅಥವಾ ನಿಮಗೆ 3 ಆರ್ಚ್ ಹಾಕಿಂದ ಕುಚ್ಚಬೇಕಂದ್ರೆ ನೀವು 3 ಆರ್ಚ್ ಹಾಕಿಂದೆ ಕುಚ್ಚು ಹಾಕ್ಕೊಳ್ಳೋಕ್ಕೆ 4 ಚೈನ್ನ ಬಿಟ್ಕೋಬೇಕು. ಸೊ ನಿಮ್ಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಇದೇ ರೀತಿ ಕಂಟಿನ್ಯೂ ಪೂರ್ತಿ ಹಾಕಿ ಡಿಸೈನು ತೋರಿಸ್ತೀನಿ ನೋಡಿ. ಈ ರೀತಿ ಕಾಣಿಸ್ತಿದೆ. ನೀವು ಎಂಡಲ್ಲಿ 2 ಸಿಂಗಲ್ ಕ್ರೋಶೆ ಅಥವಾ 2 ಲಾಕ್ನ ಮಾಡಿಕೊಂಡು ಸೀರೆಗೆ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ಳಿ. ಸೊ ಈ ದಾರನ ಕುಚ್ಚಲ್ಲಾದರೂ ಕಟ್ಕೊಳ್ಳಿ, ಸೇರಿಸ್ಕೊಂಡು, ಇಲ್ಲ ಈ ರೀತಿ ಬ್ಯಾಕ್ ಸೈಡ್ ಗಮ್ ಹಾಕಿ ಅಂಟಿಸಿ. ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ಸೊ ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ ಲುಕ್ಕು, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೀವು ಬೇಕಂದರೆ 3 ಆರ್ಚ್ ಹಾಕ್ಕೊಂಡು ಅಥವಾ 4 ಆರ್ಚ್ ಹಾಕ್ಕೊಂಡು ಕೂಡ ಕುಚ್ಚು ಕಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 200 ಎಳೆ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ಸೊ ನಿಮಗೆ ಎಷ್ಟು ಕಂಫರ್ಟ್ ಆಗುತ್ತೆ ಅಷ್ಟು ಎಳೆ ತೊಗೊಂಡು ಕಟ್ಕೊಳ್ಳಿ. ತುಂಬ ಪುಟ್ಟ ಕುಚ್ಚು ಕಟ್ಟಿದ್ದೀನಿ. ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ನಾನೀಗ ವಿತೌಟ್ ಕುಚ್ಚು ಹಾಕಿದರೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ ವಿತೌಟ್ ಕುಚ್ಚು ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.